ಚಿಂತಾಮಣಿ ಚಿಮುಲ್ ಮೆಗಾಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಚಿಮುಲ್ ಚಿಂತಾಮಣಿಯ ನಿರ್ದೇಶಕರಾದ ಕೆಎನ್ ಔಲಪ್ಪರವರ ಅಶ್ವಿನಿ ಬಡಾವಣೆಯ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ತಮ್ಮ ಬೇಡಿಕೆಗಳಾದ ಗುತ್ತಿಗೆ, ಕುಶಲ ಹಾಗೂ ಕುಶಲರಲ್ಲದ ನೌಕರರ ವೇತನ ಪರಿಷ್ಕೃತ ಮಾಡುವ ಬಗ್ಗೆ ಲಿಖಿತ ಮನವಿ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ಯುವ ಮುಖಂಡ ಜಂಗಮಪುರ ನಾರಾಯಣಮೂರ್ತಿರವರ ನೇತೃತ್ವದಲ್ಲಿ ಚಿಮುಲ್ ಮೆಗಾ ಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ನಾರಾಯಣಮೂರ್ತಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಮೆಗಾಡೇರಿಯಲ್ಲಿನ ಎಲ್ಲಾ ವಿಭಾಗಗಳಲ್ಲಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲ್ಲೂಕಿನ ಶಿಬಿರಗಳಲ್ಲಿ ದಿನಂಪ್ರತಿ ಅಂದಾಜು 300ಕ್ಕೂ ಹೆಚ್ಚಿನ ಗುತ್ತಿಗೆ, ಕುಶಲ ಹಾಗೂ ಕುಶಲರಲ್ಲದ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾವೆಲ್ಲರೂ ರೈತಾಪಿ ವರ್ಗ, ಮಧ್ಯಮ ವರ್ಗ ಹಾಗೂ ಬಡಕುಟುಂಬಕ್ಕೆ ಸೇರಿದವರಾಗಿದ್ದು, ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಡೇರಿಗೆ ಸ್ವಂತ ವಾಹನಗಳ ಮೂಲಕ ಮತ್ತು ಸಾರಿಗೆ ಬಸ್ಗಳ ಮೂಲಕ ಪ್ರಯಾಣ ಮಾಡುತ್ತಿದ್ದೇವೆ. ಒಕ್ಕೂಟದಿಂದ ಯಾವುದೇ ರೀತಿಯ ವಾಹನ ಸೌಲಭ್ಯ ಒದಗಿಸಿರುವುದಿಲ್ಲ. ಆದರೂ ನಾವೆಲ್ಲರೂ ಚಿಮುಲ್ ಒಕ್ಕೂಟದ ಮೇಲೆ ಅವಲಂಬಿತರಾಗಿರುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ದಿನಸಿ ಪದಾರ್ಥಗಳು, ಆಹಾರ ಪದಾರ್ಥಗಳು, ಪೆಟ್ರೋಲ್, ಗ್ಯಾಸ್ ಮತ್ತು ಇತರೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಪ್ರಸ್ತುತ ನಾವುಗಳು ಪಡೆಯುತ್ತಿರುವ ಮಾಸಿಕ ವೇತನದಲ್ಲಿ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಬೆಂಗಳೂರು ಡೇರಿರವರ ಬಮುಲ್ ನಿರ್ವಹಿಸುತ್ತಿರುವ ವಿವಿಧ ಶ್ರೇಣಿಯ ಗುತ್ತಿಗೆ ಕಾರ್ಮಿಕರು ಹಾಗೂ ಸಫಾಯಿ ಕರ್ಮಚಾರಿಗಳಿಗೆ ಸರ್ಕಾರದ ಆದೇಶದ ಅನುಸಾರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿ ಪರಿಷ್ಕೃತ ದರದಂತೆ ವೇತನವನ್ನು ಗುತ್ತಿಗೆ ನೌಕರರಿಗೆ ಮಂಜೂರು ಮಾಡಿರುತ್ತಾರೆ. ನಾವುಗಳು ಒಕ್ಕೂಟದ ಏಳಿಗೆಗಾಗಿ ದಿನದ 24 ಗಂಟೆಗಳ 3 ಪಾಳಿಗಳಲ್ಲಿ ಪಾರದರ್ಶಕವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ನಮ್ಮೆಲ್ಲರ ಹಿತಾಸಕ್ತಿಗಾಗಿ ಸರ್ಕಾರದ ಕಾರ್ಮಿಕರ ಸಚಿವಾಲಯದ ಆದೇಶವನ್ನು ತಾವುದಯ ಮಾಡಿ ಪರಿಗಣಿಸಿ ನಮ್ಮೆಲ್ಲರ ವೇತನ ದರವನ್ನು ಪರಿಷ್ಕೃತ ಮಾಡಲು ಹಾಗೂ ನಮ್ಮೆಲ್ಲರ ಕುಟುಂಬ ಪೋಷಣೆಗೆ ಸಹಕಾರಿಯಾಗಬೇಕೆಂದು ಕೋರಿದರು. ಇದಕ್ಕೆ ಸ್ಪಂದಿಸಿದ ನಿರ್ದೇಶಕರು ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಮುಲ್ ಮೆಗಾಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವೆಂಕಟೇಶಪ್ಪ, ಪದಾಧಿಕಾರಿಗಳಾದ ಗಿರೀಶ್, ರಾಮಚಂದ್ರ, ವೆಂಕಟೇಶ್, ಸುನೀಲ್, ಹರೀಶ್, ನಾಗೇಶ್, ರವಿ, ಆದಿನಾರಾಯಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಲಸ ಮಾಡೋರು 217 ಜನ ಇರೋದು ಅನ್ಸ್ಕಿಲ್ಡ್ ಅಲ್ಲಿ ಇರೋರೆ. ಅವ್ರಿಗೆ 585 ರೂಪಾಯಿ ಬರ್ತಾ ಇದೆ. ಬೊಂಬಲಲ್ಲಿ 715 ರೂಪಾಯಿ ಬರ್ತಾ ಇದೆ. ಒಂದು 120 ರೂಪಾಯಿ 150 ರೂಪಾಯಿ ಡಿಫ್ರೆನ್ಸ್ ಇದೆ. ಅದ್ರಲ್ಲಿ ಸರ್ ಇವಾಗ ನಾವು 10 ವರ್ಷ ಇಲ್ಲಿ ಇರೋರೆಲ್ಲ 12 ವರ್ಷ ಆಗಿದೆ, ಅವ್ರಿಗೂ ಒಂದೇ ಸ್ಯಾಲ್ರಿನೇ. ಇವಾಗ ನೀವು ಹೊಸದಾಗಿ 11 ಸೇರಿಸಿ ಅವ್ರಿಗೂ ಒಂದೇ ಸ್ಯಾಲ್ರಿನೇ. ಅವ್ರಿಗೂ ಅಷ್ಟೇ. ನಾವೆಲ್ಲ ಇವಾಗ ಇನ್ಶೂರೆನ್ಸ್ ಹೊಸ ಮಿಷಿನ್ ಬಂದು ನಾವೆಲ್ಲ ಸ್ಟಡಿ ಮಾಡಿ ಅವ್ರಿಗೆಲ್ಲ ಕೆಲಸ ಚೆನ್ನಾಗಿ ಮಾಡಿ ಇದು ಮಾಡಿದ್ರು ನಮ್ಗೆ ಅಷ್ಟೇ. ಏನೋ ಗೊತ್ತಿಲ್ಲದವ್ರು ಬಂದ್ರು ಅಷ್ಟೇ ಸರ್. ಆಪರೇಟಿಂಗು ಒಂದೇ ಕೆಲಸನೇ, ಆಪರೇಟಿಂಗು ಒಂದೇ ಸ್ಯಾಲ್ರಿನೇ. ಎಷ್ಟು ವರ್ಷಗಳಾಗಿದೆ? 10 ವರ್ಷ ಪ್ರಯತ್ನ ಪಡ್ತೀವಿ. ನಿಮಗೆ ತೊಂದರೆ ಮಾಡ್ಬೇಕು ಅಂತ ನನಗೇನಿಲ್ಲ. ಆಯ್ತಾ? ಅಧ್ಯಕ್ಷರಿಗೂ ಹೇಳೋಣ, ಕಮಿಟಿಯಲ್ಲೂ ಹೇಳೋಣ. ನಮ್ಮವ್ರಿಗೆಲ್ಲ ಹೇಳ್ತೀನಿ ನಾನು. ಹೇಳ್ಬಿಟ್ಟು ಅಲ್ಲಿ ಅಧ್ಯಕ್ಷರನ್ನೇ ಮಾತಾಡೋಣ ಡೈರೆಕ್ಟ್. ಏನು ತಪ್ಪೇನಿದೆ? ನಾವೇನು ಕಳ್ತನಕ್ಕೆ ಹೋಗ್ತಾ ಇದೀವಿ. ವಿರೋಧನ ಕೇಳ್ಕೊಳ್ತಾ ಇರೋದು ತಾನೆ, ಇನ್ನು ಸ್ವಲ್ಪ ಜಾಸ್ತಿ ಕೊಡಿ ಅಂತ. ಅದೇನು ತಪ್ಪೇನಿಲ್ಲ. ಬೇರೆ ಒಕ್ಕೂಟದಲ್ಲಿ ಬೇರೆ ಒಕ್ಕೂಟದಲ್ಲಿ ಆಗಿದೆ. ಸರಿ, ಈಗ ನಮ್ಮವ್ರು ಏನು ಹೇಳ್ತಾರೆ ಅಂದ್ರೆ ನಮ್ದು ಹೊಸ ಡೈರಿ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳ್ತಾರೆ. ಈಗಿನ ದಿನಗಳಲ್ಲಿ ನಿಮ್ಗೂ ಗೊತ್ತಿರೋದಲ್ಲ ಸರ್, ಏನ್ ಕಡಿಮೆ ಇದೆ ನೋಡಿದ್ರೆ ಏನು ಆಗ್ತಾ ಇಲ್ಲ ಸರ್. ಇವರು ಕಡಿಮೆ ಅಂತ ಕೊಟ್ಟಿದ್ದಾರೆ. ಸರಿ, ಬೇರೆ ಬೇರೆ ಇದರಲ್ಲಿ ಎಲ್ಲಿ 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 ಕೊಡ್ತಾರೆ ಅಂತ ಹೇಳ್ತಾರೆ. ಬಮೂಲಲ್ಲಿ ಆರ್ಡರ್ ಕಾಪಿನೂ ಕೊಟ್ಟಿದ್ದಾರೆ ನಮಗೆ. ಸರಿ, ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ಒಂದು ಪಾಳಿಯಲ್ಲಿ ಚಿಮುಲಲ್ಲಿ ಇಲ್ಲಿದೆ ಡೀಟೇಲ್ಸ್ ಇದೆ. ಅದನ್ನ ನಮಗೂ ಅಷ್ಟು ಜಾಸ್ತಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಕೇಳೋದ್ರಲ್ಲಿ. ಇದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ. ಪಟ್ಟು ಆದಷ್ಟು ಅವರಿಗೆ ಹೆಚ್ಚಿಗೆ ಅನುಕೂಲ ಆಗಂಗೆ ಮಾಡ್ಕೊಳ್ಳೋಣ.